ಮಾತು ಕೊಟ್ಟು ತಿಲಕ ಇಟ್ಬಿಟ್ರೆ ಮುಗೀತು ಕತೆ. ಅಷ್ಟೇ ತಾನೆ, ಸಿಂಪಲ್. ಈ ತಿಲಕ ಅಳಿಸ್ಬಿಡ್ತೀನಿ. ಸರ್, 10 ಲಕ್ಷ ರೂಪಾಯಿ ಏರ್ಪಾಟ್ ಮಾಡು, ಮುದ್ದೆ ತಿನ್ಕೊಂಡು ಬರ್ತೀನಿ. 10 lakhs ಇನ್ಕಮಿಂಗ್ ಅನ್ಕೊಂಡಿದ್ದೆ, ಔಟ್ ಗೋಯಿಂಗ. ಎಲ್ಲ ಹೇಳ್ಬೇಕೆಲ್ಲ ನೋಡಿ, ಬರೀ 3 ಹೊತ್ತು ತಿನ್ನು. ನಮ್ಮ ಮನೆಗೆ ಬಂದಿದ್ದು ನೀವು ನನಗೆ ಬಹಳ ಸಂತೋಷ ಆಗ್ತದೆ. ನಿಮ್ಮಂತ ದೊಡ್ಡ ಮನುಷ್ಯರ ಸಹವಾಸ ಅಂದ್ರೇನೆ ನನಗೆ ಭಾಗ್ಯ. ನಾನಲ್ಲ ದೊಡ್ಡ ಮನುಷ್ಯ, ಈ ಕುಟುಂಬದ ಹಿರಿಯರಿದಾರಲ್ಲ ಅವರು ದೊಡ್ಡ ಮನುಷ್ಯರು ಅಂದ್ರೆ. ಜೈ ಬಾಬಾ. ಯೋಗಾನಂದರು ಮನಸ್ಸಿದ್ದ ಹಾಗೆ ಮಹಾದೇವ. ಅಲ್ಲ, ಜೀವನ ನಮ್ಮದು, ಜೀವ ಅವ್ರು ಕೊಟ್ಟಿದ್ದು. ಆ ಜಗನ್ನಾಟಕ ಸೂತ್ರಧಾರ ಹೇಗೆ ಆಡಿಸಿದ್ರೆ ಹಾಗಾಡೋದು. ಜೈ ಬಾಬಾ ಸದ್ಗುರು. ಈ ಮನೆಗೆ ಬಂದ್ಮೇಲೆ ಎಲ್ಲಿ ನನ್ನ ಉದ್ಯೋಗ ನನಗೆ ಮರೆತೋಗುತ್ತೋ ಅಂತ ಹೆದರಿಕೆ ಆಗ್ತಿತ್ತು. ಆಹಾ, ಇವತ್ತು ನನಗೆ ವಾಪಸ್ ಕೆಲಸ ಸಿಕ್ಕಿತು. ನನ್ನ ಉದ್ಯೋಗ ಕೂಡ ಇನ್ನೊಬ್ಬರಿಗೆ ಹೆಲ್ಪ್ ಆಗ್ತದಲ್ಲ, ಅದೇ ನನಗೆ ಖುಷಿ. ಥ್ಯಾಂಕ್ ಗಾಡ್, ಥ್ಯಾಂಕ್ ಯು ಗಾಂಧೀಜಿ. ಇದು 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 ಸಂಸ್ಕಾರ ಅಂದ್ರೆ. ಅಂಥವ್ರ ಒಡನಾಟದಿಂದ ನೋಡಿ, ನಿಮಗೂ ಆ ಸಂಸ್ಕಾರ ನಿಮ್ಮಲ್ಲಿ ಬೇರೂರು ಬಿಟ್ಟಿದೆ. ಬೇರಿನ ರಸನ ತಗೊಂಡೆ ನಾವು ಅರೆದು ಅದನ್ನ ಸಿದ್ಧಪಡಿಸೋದು. ಇಲ್ಲದೆ ಹೋದ್ರೆ 20 ವರ್ಷ ಗುರುಕುಲದಲ್ಲಿ, 30 ವರ್ಷ ಅಜ್ಞಾತದಲ್ಲಿ, 40 ವರ್ಷದ ಹಿಮಾಲಯ ಪರ್ವತದ ಶ್ರೇಣಿನಲ್ಲಿ ಸಾಧನೆ ತುಂಬಾ ಕಷ್ಟ. 40 ಅಂದ್ರೆ ಅಲ್ಲಿಗೆ 70. ಯೋಗ ಪುರುಷರ ವಯಸ್ಸನ್ನ ಲೆಕ್ಕ ಹಾಕಬಾರದು. ಅದೇ 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 ಅಂದ್ಕೊಂಡೆ. ಅವರನ್ನ ನೋಡಿದ್ರೆ ಅವ್ರಿಗೆ ಅಷ್ಟು ವಯಸ್ಸಾಗಿದೆ ಅಂತಾನೆ ಗೊತ್ತಾಗಲ್ಲ. ತಪಸ್ಸಿನ ತೇಜಸ್ಸು, ಯೋಗದ ಪ್ರಭಾವ. ಜೈ ಗುರು, ಜೈ ಬಾಬಾ. ಬಾಬಾ ಬಾಬಾ ಬಾ. ಅಳಿಯಂದ್ರೆ ಇಲ್ಲಿ 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 ನಾನು ಕರಿತಾ ಇರೋದು. ಬನ್ನಿ ಬನ್ನಿ. ಈ ನನ್ನ ಮಗ ಸತ್ತಿನ ಮದುವೆ ಮಾಡ್ಸೋಕೆ ಹೋಗಿ ನಾನು ಕಾಡ ಮನುಷ್ಯರ ಕೈಲೆಲ್ಲ ಅಳಿಯ ಅನ್ಸ್ಕೋಬೇಕಲ್ಲಪ್ಪ. ಬಾಬಾ ಆ ಕಡೆ ಹೋಗೋದು ಇದೆಲ್ಲ ಎಲ್ಲಿ ಎಲ್ಲಿ ಹೋಗ್ತಾ ಇದ್ದೀರಲ್ಲ ಆ ಕಡೆ. ತಾವು ತಪ್ಪು ತಿಳ್ಕೊತಾ ಇದ್ದೀರಿ. ಇವನಲ್ಲ ಅಳಿಯಂದ್ರು, ಸತ್ಯವಾದ ಮಾತು ಸರ್. ನೀವು ಯಾವಾಗಲೂ ಮಾತಾಡ್ತಿರಲ್ಲ, ಸತ್ಯವಾದ ಮಾತು. ಅಲ್ಲ, 10 ವಿಷಯ ಏನಾಯ್ತು ಅಳಿಯಂದ್ರೆ? ಅಳಿಯಂದ್ರು ರೆಡಿ ಆಗ್ತಾ ಇದಾರೆ, ನನಗೋಸ್ಕರ ಕಾಯ್ತಾ ಇದಾರೆ, ನಾನೀಗ ಹೋಗ್ತಾ ಇದ್ದೀನಿ. ಬಾಯ್. ಹೊತ್ತೆಲ್ಲಿ ಅಂತ ಕೇಳೋಷ್ಟೊತ್ತಿಗೆ ಎತ್ತೋ ಹೋಗ್ಬಿಟ್ರಲ್ಲ ಇವರು. ಇವಾಗ ನಾನು ಯಾವ ಕಡೆ ಹೋಗೋದು? ಈ ಕಡೆ ಹೋದ್ರೆ ಆ ದೊಡ್ಡ ಮನುಷ್ಯ, ಇವನೆಲ್ಲೋ ಹೋಗ್ಬಿಟ್ಟ. ಬಿಡ್ತೀನಾ? ಹಿಡ್ದೇ ಹಿಡಿತೀನಿ. ಚಿ ಎಂತ ಮಹಾಜ್ಞಾನಿಗಳು ಇವರು. ಇವ್ರು ಯಾಕೆ ಹೀಗೆ ತಪ್ಪು ತಿಳ್ಕೊತಾ ಇದ್ದಾರೆ? ಅವನೇನು ಹೇಳಿದ್ನು, ಇವ್ರೇನು ಅರ್ಥ ಮಾಡ್ಕೊಂಡ್ರು? ಅಲ್ಲ, ಮಂಗನಂತವನು. ಎಲ್ಲ ಸರಿಯಾಗಿದೆ ತಾನ? ಅಯ್ಯೋ, ಈಗ ತಾನು ಲೆಕ್ಕ ಮಾಡಿ ಇಟ್ಟೆ, ಹಾಕು. ವಿಜಯ್, ನಿಮ್ಮಪ್ಪ ಪದೇ ಪದೇ ಬಂದು ಕೇಳ್ತಾ ಇದ್ದೇನೆ, ದುಡ್ಡಲ್ಲಿ ರೆಡಿನಾ ಅಂತ. ರೆಡಿ ಹೇಳು. ರೆಡಿ ಇದೆ, ಬಂದು ತಗೊಂಡು ಹೋಗಿ ಹೇಳು. ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತಮ್ಮ? ಸಾಲ ತಗೊಂಡ್ವಿ. ಯಾರ ಹೆಸರಲ್ಲಿ? ಸತ್ಯಣ್ಣನ ಹೆಸರಲ್ಲಿ. ಅವನ್ಗೆ ಇಲ್ಲಪ್ಪ. ರಾಜು ಹೋಗಿ ಸತ್ಯಣ್ಣನ್ ಹೇಳಿ ಕರ್ಕೊಂಬರೋಷ್ಟ್ರಲ್ಲಿ ಹೋಗಿ ನಮ್ಮ ಅಪ್ಪನ ಕರ್ಕೊಂಡ್ ಬರಪ್ಪ. ಹೋಗೋ, ಇಲ್ಲಾಂದ್ರೆ ದುಡ್ಡು ಹೋಗುತ್ತೆ. ಹೋಗಪ್ಪ. ಎಲ್ಲಿದ್ರು ಹುಡ್ಕೊಂಡು ಬರ್ತೀನಿ, 1 ನಿಮಿಷ ಇರು. ಅದಂತ ಮಾರ್ಲಿನ ಪೂರ್ವ ಅಂತ. ಬಾಬಾ ಬುಡನ್ಗಿರಿ, ಆದಷ್ಟು ಬೇಗ ನಮ್ಮಪ್ಪ ಬಂದು ಈ ದುಡ್ಡನ್ನ ಎತ್ಕೊಂಡು ಇಲ್ಲಿಂದ ಸಂತೋಷವಾಗಿ ತೊಲಗದ್ ಮಾಡಪ್ಪ, ಪ್ಲೀಸ್. ಬನ್ನಿ ಬನ್ನಿ ಬನ್ನಿ, ದಯವಿಟ್ಟು ಕೂತ್ಕೊಳ್ಳಿ. ಇರ್ಲಿ ಇರ್ಲಿ ಇರ್ಲಿ. ಇಲ್ಲ ದಯವಿಟ್ಟು ಕೂತ್ಕೋಬೇಕು ತಾವು. ಅಯ್ಯೋ, ಈ ಕೆಳಗಡೆ ಕೂರ್ಬಾರ್ದು. ಗುರುಗಳು ನೀವು ಗುರುಗಳ ಮೇಲೆ ಕೂತ್ಕೊಳ್ಳಿ. ದಯವಿಟ್ಟು ಕೂತ್ಕೊಳ್ಳಿ.
ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಜೈ ಬಾಬಾ ಬುಡನ್ಗಿರಿ. ಯಾತಕ್ಕದು ನೀವು ಅವಾಗ ಈ ಜೈ ಬಾಬಾ ಬುಡನ್ಗಿರಿ ಅಂತಿರ್ತೀರಲ್ಲ? ಅದು ನಮ್ಮ ಕುಲದೇವರ ಸ್ಮರಣೆ ಮಾಡುವಂಥ ವಿಧಾನ. ಆ ದೇವರನ್ನ ಸ್ಮರಣೆ ಮಾಡದೇ ಇದ್ರೆ ನಮಗೆ ಜೀವನವೇ ಇಲ್ಲ ನಮಗೆ. ಬಾಬಾ ಕುಲದೇವರು, ಆಚಾರ ವಿಚಾರ. ಇವತ್ತು ನಮ್ಮ ದೇಶದಲ್ಲಿ ಇದೇನಾದ್ರು ಉಳಿದಿದೆ ಅಂತಂದ್ರೆ ಅದು ನಿಮ್ಮಂತ ಮಧ್ಯಮ ವರ್ಗದ ಜನರಲ್ಲೇನೆ. ಯು ಆರ್ ರಿಯಲಿ ಗ್ರೇಟ್. ಆದ್ರೂ ಗುರುಗಳೇ, ನಾನು ಒಂದು ಸಲ ಆ ಪುಣ್ಯ ಸ್ಥಳವನ್ನ ನೋಡ್ಬೇಕು. ಯಾವ್ದದು? ಅದೇ ಈ ವೇದದ ಸಹಾಯವೇ ಇಲ್ಲದೆ ಹೋದ್ರು ಕೂಡ ಜನ ಸಾಮರಸ್ಯದಿಂದ ಬಾಳ್ತಾ ಇದಾರಲ್ಲ, ಆ ಪುಣ್ಯ ಸ್ಥಳ ಎಲ್ಲಿದೆ ಅದು? ಗುರುಗಳೇ, ನಾನು ಹೇಳಿದ್ದು ವಠಾರ. ಜನ್ಮ ಕೊಟ್ಟ ತಂದೆ ತಾಯಿನೇ ವೃದ್ಧಾಶ್ರಮಕ್ಕೆ ಕಳಿಸ್ತಿರೋ ಮಕ್ಳಿರೋ ಕಾಲದಲ್ಲಿ ಅಕ್ಕಪಕ್ಕದ ಮನೆ ಮಕ್ಕಳನ್ನ ಸ್ವಂತ ಮಕ್ಕಳು ಅಂತ ಭಾವಿಸೋ ಆ ವಠಾರನ ನೋಡ್ಬೋದು. ಅಲ್ಲ, ನೀವು ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂದೆ. ಬನ್ನಿ ಹೋಗೋಣ. ಬನ್ನಿ. ಎಲ್ಲಿ ಹೊಟ್ರಿ? ಅದು ಯಾವ್ದೋ ಪುಣ್ಯ ಸ್ಥಳ. ಇದು ವೇದ ಅದೆಲ್ಲ ಇರುತ್ತಲ್ಲ, ವಠಾರ. ಅದು ತೋರಿಸ್ತೀನಿ ಅಂದ್ರು, ಹೋಗೋಣ ಅಂತ. ನಾನಲ್ಲ, ನೀವು ನನಗೆ ತೋರಿಸ್ಬೇಕು ಅಂದೆ ಅಷ್ಟೇ. ಅಲ್ಲ, ಹೋಗೋಣ. ಯಾರಿಗೆ ಮೊದಲು ಕಂಡ್ರೆ ಅವರಿಗೆ. ಏನು ಸತ್ಯ, ಇದ್ದ ಮನೆ ಅಡ್ರೆಸ್ಸೇ ಗೊತ್ತಿಲ್ಲ ಅಂತಾರೆ ಇವರು? ಅದಲ್ಲ ಸರ್, ಅದು ಅದು ಇದು ಅಲ್ಲ, ಇದು ಹೇಳು. ಸರ್, ಒಬ್ಬ ಮನುಷ್ಯ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ತನ್ನ ಬೇರನ್ನ ಕಿತ್ಕೊಂಡು ಬಂದ್ಮೇಲೆ ಇರೋದ್ ಕಡೆನೆ ಬೇರೆ ಇರ್ಬೇಕು. ಬೇರೆ ಬೇರೆ ಅಲ್ಲ ಸರ್, ಅವರು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಅವರು ಅಲ್ಲಿ ಬರೀ ಸವಿ ನೆನಪಿರುತ್ತಾ, ಕೈ ನೆನಪು ಇರ್ಬೋದು. ನಾವು ಅನ್ನೆಸೆಸರಿ ಆ ನೆನಪುಗಳ ಬಗ್ಗೆ ಮಾತಾಡಿ ಅವ್ರನ್ನ ಜ್ಞಾಪಿಸಿ ಯಾಕೆ ನೋವು ಕೊಡ್ಬೇಕು? ಹೌದು 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 ಅಲ್ವಾ? ಅಲ್ವಾ? ನನಗಿದು ಇದು ಹೊಳದೇ ಇರಲಿಲ್ಲ. ಗುರುಗಳೇ, ದಯವಿಟ್ಟು ತಾವು ನನ್ನ ಕ್ಷಮಿಸ್ಬೇಕು. ಯಾಕೆ 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 ಕ್ಷಮಿಸ್ಬೇಕು? ಅಳಿಯಂದ್ರು, ಮಗಳೇ, ಅಳಿಯಂದ್ರು ರೆಡಿ ಮಾಡ್ಕೊಂಡಿದ್ದಾರಾ? ರೆಡಿ ಇದೆ. ರಾಜು ಕರೀತಾ ಇದ್ದಾನೆ, ಬನ್ನಿ. ಹೌದಾ? ಬನ್ನಿ 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 ಬನ್ನಿ. ಅದು ನೋಡಿ, ನಿಮ್ಮ ವಠಾರಕ್ಕಿಂತ ಬಹಳ ಮುಖ್ಯವಾದ್ದು ಇದೇ ಮುಖ್ಯ. ಬರ್ತೀನಿ, ಇದಾದ್ಮೇಲೆ ಬರ್ತೀನಿ. ಗುರುಗಳೇ, ನನ್ನ ರಾಜು, ಅಳಿಯಂದ್ರು, ಸತ್ಯ, ನಾನು Lakshmi, Lakshmi, please touch me, touch me. Lakshmi, 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 please touch me, touch me. Touch me, touch me. ರಾಜು, ಹೇಳಿದ ಮಾತು ಹಾಗೆ ನಡ್ಕೊಂಡಿದ್ಯಾ ನೀನು. ಸತ್ಯ, ರಾಜು, ಎಲ್ಲಿ ನೋಡಿಲಿ, ನನ್ನ ದುಡ್ಡು ತುಂಬಾ ಖರ್ಚಾಯ್ತು ಅಂತ ಅನ್ಕೊಂಡೆ. ಓನ್ಲಿ 2.5 lakhs ಅಷ್ಟೇ. ಬರೀ 2.5 ಲಕ್ಷ. ಬರೀ 12 ಲಕ್ಷ ಅಷ್ಟೇ. ಮಗಳೇ, ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಬೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದ್ದು ಜಟ ಬಂಡಿ, ಇದು ವಿಧಿಯೋ. 12.5 ಲಕ್ಷನ? 10 ಲಕ್ಷ ಎಲ್ಲಿಂದ ಬಂತು? ವರದಕ್ಷಿಣೆ ತಂದ್ಯಾ? ಇಲ್ಲ, ವಧುದಕ್ಷಿಣೆ ಕೊಟ್ಟು ಬಂದೆ ವಿಜಯ್ ಅಪ್ಪಂಗೆ. ಅವ್ರ ಕಡೆ ವರದಕ್ಷಿಣೆ ಕೊಡಲ್ವಂತೆ, ವಧುದಕ್ಷಿಣೆ ತಗೊಳ್ತಾರಂತೆ. ಹಾಗಾಗಿ ವಿಜಯ್ 10 ಲಕ್ಷ ಕೊಟ್ರು. ಹಾಗಾದ್ರೆ ಖರ್ಚು ಅವಳ್ದು, ನಂದಲ್ಲ. ಖರ್ಚು ಅವಳೇ ಮಾಡಿರೋದು, ಆದ್ರೆ ಸಾಲ ನಿನ್ನ ಹೆಸರಲ್ಲಿ ತಗೊಂಡಿರೋದು. ನನ್ನ ಹೆಸರಲ್ಲ? ಹೌದು. ಎಲ್ಲವಳು? ಅಲ್ಲಿದ್ದಾರೆ. ಜೈ ಬಾಬಾ ಬುಡನ್ಗಿರಿ. ಬಾಬಾ ಬುಡನ್ಗಿರಿ, ಈ ದುಡ್ಡನ್ನೆಲ್ಲ ಕಲ್ ಮಾಡ್ಬಿಡಪ್ಪ. ಇಂಥ ಮನೆ, ಕುಟುಂಬ, ಊಟ ಬಿಟ್ಬಿಟ್ಟು ಯಾವುದೋ ಸಿನಿಮಾದವ್ರು ಸವಾಸ ಮಾಡಿದ್ನಲ್ಲ ನಾನು. ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ.
ಮಾತ್ ನೆನ್ಪಿಟ್ಕೋ, ಈ ಮದ್ವೆನ ನೀನ್ ಮಾಡ್ಸಿದ್ದಲ್ಲ, ನಾನೇ ಮಾಡ್ಕೊಂಡಿದ್ದು. ನೀನೇನಾದ್ರೂ ಈ ದುಡ್ಡನ್ನ ತಗೊಂಡ್ ಹೋದ್ರೆ ನಿನಗ್ ಪಾಪ ಸುತ್ಕೊಳ್ಳುತ್ತೆ. ಏಯ್ ಮಗಳೇ, ಪಾಪ ಪುಣ್ಯದ ವಿಷಯ ನನ್ನ ಹತ್ರ ಮಾತಾಡ್ಬೇಡ. ನಾನು ದೊಡ್ಡ ಪಾಪ ಮಾಡಿದ್ದು ಅಂದ್ರೆ ನಿನ್ಗೆ ಅಪ್ಪ ಆಗಿತ್ತು. ಇದನ್ನ ತಗೊಂಡೋಗಿ ಅದನ್ನೆಲ್ಲ ತೊಳ್ಕೊಂಡ್ಬಿಡ್ತೀನಿ. ಜೈ ಬಾಬಾ ಬುಡನ್ಗಿರಿ. ಬಾಬಾ ಬುಡನ್ಗಿರಿ, ಈ ದುಡ್ಡನ್ನೆಲ್ಲ ಕಲ್ ಮಾಡ್ಬಿಡಪ್ಪ. ಬಾಬಾ ಬುಡನ್ಗಿರಿ ಇಲ್ಲ, ನೋಟಾಗೇ ಇರ್ಲಿ. ಬಾಬಾ ಬುಡನ್ಗಿರಿ, ನಿನ್ಗೋಸ್ಕರ ನಾನೊಂದ್ ವ್ರತ ಮಾಡ್ತೀನಿ, ದುಡ್ಡನ್ನೆಲ್ಲ ಕಲ್ ಮಾಡು. ನಿನಗೋಸ್ಕರ ನಾನು 10 ವ್ರತ ಮಾಡ್ತೀನಿ. ಜೈ ಬಾಬಾ ಬುಡನ್ಗಿರಿ. ಹೋಗ್ತೀಯಾ? ಮಗ್ಳು ದುಡ್ಡು ತಗೊಂಡು ಹೋಗ್ತೀಯಾ? ಹೋಗು 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 ನೀನು. ಕೊಡೋ ದೇವ್ರು ಕೊಡೋವಾಗ ನಿಂದೇನ್ ಮಧ್ಯಸ್ಥಿಕೆ? ಮೊದಲು ಈ ಮನೆಯಿಂದ ಹೊರಗಡೆ ಹೋಗಿ ಒಂದ್ ಲೋಟ ನೀರು ಕುಡಿದ್ರೇನೆ ಸಮಾಧಾನ. ಜೈ ಬಾಬಾ. ವಿಜಯ್ 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 ಏನಾಯ್ತಣ್ಣ? ನನ್ನ ಹೆಸರಲ್ಲಿ ನೀನು 10 ಲಕ್ಷ ನಿಮ್ಮಪ್ಪನ್ ಕೊಟ್ಟ್ಯಾ? 10 ಲಕ್ಷ ಅಂದ್ರೆ ಎಷ್ಟಂತ ಗೊತ್ತಾ? ಏನೋ ಹೇಳು, ಏನ್ ಕೇಳಿದ್ರು ಹಾ ಅಂತಾಳೆ. ಏಯ್, ಅವ್ನು ಕೇಳ್ತಾ ಇದ್ದ ಅಂತಾನೆ, ಬೇರೆ ಏನಾದ್ರು ಹೇಳು. ಸಾಕನಪ್ಪ, ಥ್ಯಾಂಕ್ಸ್ ಕಣ. ಈಗ ನಾನು ಹಾ ಹೇಳ ಹೂ ಹೇಳ? ಅಪ್ಪ ತಂದೆ, ನೀನು ಏನು ಹೇಳ್ಬೇಡ, ಬಾಯಿ ಮುಚ್ಕೊಂಡಿರಪ್ಪ. ಇದಕ್ಕೇನಂತೀರಿ? ಏನಿದು? ಏನಪ್ಪ? ಇದನ್ನೇ ಇವಳ ಅಪ್ಪನ ಸೂಟ್ ಕೇಸ್ ಒಳಗಡೆ ಇಟ್ಟು ಅದರಲ್ಲಿ ಫುಲ್ ದುಡ್ಡಿದೆ ಅಂತ ನಂಬಿಸಿ ಆ ಮನುಷ್ಯನ ಮಂಗ ಮಾಡಿದ್ದು. ಆ ಮನುಷ್ಯ ಪಾಪ ಅದರಲ್ಲಿ ಫುಲ್ ದುಡ್ಡಿದೆ ಅಂತ ಹೇಳಿ ಅದನ್ನು ಎತ್ಕೊಂಡು ಹೋಗಿರೋದು. ಈಗ ಸೂಟ್ ಕೇಸ್ ಒಳಗಡೆ ಏನಿದೆ ಹೇಳಿ? ಓನ್ಲಿ ಕಲ್ಲು. ಇವಳ ಅಪ್ಪನಿಗೆ ಇದು ಗೊತ್ತಾಗ್ಬಿಟ್ರೆ ಅದೇ ಕಲ್ಲಲ್ಲಿ ನಿಮ್ಮಿಬ್ರು ತಲೆ ಹೊಡಿತಾನೆ. ಅಣ್ಣ, ನೀನ್ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೋಬೇಡ. ಬಾಬಾ ಬುಡನ್ಗಿರಿ ಪ್ರಕೋಪದಿಂದ ಇಷ್ಟರಲ್ಲಿ ಆ ದುಡ್ಡೆಲ್ಲ ಕಲ್ಲಾಗಿದೆ ಅಂತ ನಮ್ಮಪ್ಪ ನಂಬಿರ್ತಾನೆ. Same to you, brother. ಅಲ್ಲ, ಒಂದು ನಿಮಿಷ, ಈ 1000 ರೂಪಾಯಿದು 10 ನೋಟ್ ಎಲ್ಲಿಂದ ಬಂತು? ನೀವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಈ 10 ನೋಟು ಎಲ್ಲಿಂದ ಬಂತೋ ಅದನ್ನ ಸೇರ್ಸೋ ಜವಾಬ್ದಾರಿ ನಂದು. ಅಲ್ಲಿಗೆ ಸೇರಿಸ್ತೀನಿ. ಓಕೆ. ಬಾಯ್. ಅಲ್ಲ ವಿಜಿ, ಅಂಕಲ್ ಪರ್ಸ್ ಇವಾಗ ಅಲ್ಲೇ ಇರುತ್ತಾ? ಇಂಥ ಮನೆ, ಕುಟುಂಬ, ಊಟ ಬಿಟ್ಬಿಟ್ಟು ಯಾವುದೋ ಸಿನಿಮಾದವ್ರು ಸವಾಸ ಮಾಡಿದ್ನಲ್ಲ ನಾನು. ದೊಡ್ಡಣ್ಣ, ನಿಮಗೆ 100 ವರ್ಷ ಆಯಸ್ಸು. ಈಗ ತಾನೇ ನಿಮ್ ಗುಣಗಾನ ಮಾಡ್ತಿದ್ದೆ. ಹೇಳಿ, ಎಲ್ಲಿದ್ದೀರಾ? ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನ್ ಕೆಲಸ? ನನ್ನೇನು ಹುಚ್ಚ ಅನ್ಕೊಂಡಿದ್ದೀರಾ? ಸುದೀಪ್ ಪಿಕ್ಚರ್ ಬಿಡಕ್ಕೆ. ನಾನು ಪಿಕ್ಚರ್ ಆಕ್ಟ್ ಮಾಡಕ್ ಹೋಗ್ತಾ ಇದ್ದೀನಿ. ಆದ್ರೆ ತಪ್ಪು ತಪ್ಪು ತಪ್ಪು. ಯಾರಪ್ಪ ನೀನು? ಯಾರು ಬೇಕಾಗಿತ್ತು? ನಾನು ನರಸಿಂಹ. ಸತ್ಯ ಇದನ್ನಲ್ಲ, ಸತ್ಯನ ಅಣ್ಣ ನರಸಿಂಹ. ಯಾರಪ್ಪ ನೀನು? ಯಾರು ಬೇಕಾಗಿತ್ತು? ನಾನು ನರಸಿಂಹ, ಸತ್ಯ ಇದನ್ನಲ್ಲ, ಅವನ ಅಣ್ಣ. ಯಾರಪ್ಪ ನೀನು? ಯಾರು ಬೇಕಾಗಿತ್ತು? ನಾನು ಸತ್ಯ, ಅಣ್ಣನ್ ನರಸಿಂಹ. ಆಗಲ್ಲೋ ಅಮ್ಮ ತಾಯೇ. ದೇವ್ರೆ, ನನ್ನ ಕರ್ಕೊಂಬಿಡಪ್ಪ, ಇಲ್ಲಿರಕ್ ನನ್ ಕೈಲಿ ಸಾಧ್ಯ ಇಲ್ಲ. ನಿಮ್ಗೇನ್ ಕ್ಯೂಡ? ಮೊದಲು ಹೋ, ಆಮೇಲೆ ಹ್ಞೂ ಇಲ್ಲ, ಎರಡರಲ್ಲಿ ಒಂದ್ ಹೇಳಿ. ಎರಡು ಹೇಳ್ತೀರಲ್ಲ. ಎರಡು ಒಂದೇ ಅಲ್ವಾ? ದೇವ್ರೆ, ನನ್ನನ್ನು ಕರ್ಕೊಂಬಿಡಪ್ಪ, ಕರ್ಕೊಂಬಿಡು ನನ್ನನ್ನ. ಆಗಲ್ಲ, ನನ್ನ ಕೈಲಿ ಆಗಲ್ಲ ಇನ್ನು. ಅಯ್ಯೋ, ನಿನ್ನ ವಯಸ್ಸಿನವರು ಹಾಗೆಲ್ಲ ಮಾತಾಡ್ಬಾರ್ದಪ್ಪ. ಅದು ಸರಿ, ಅಷ್ಟೊತ್ತಿಂದ ನನ್ನ ಹತ್ರ ಮಾತಾಡ್ತಿದೀಯಲ್ಲ, ನೀನು ಯಾರಪ್ಪ? ನಾನು ನರಸಿಂಹ, ಸತ್ಯನ ಅಣ್ಣ.
ಸತ್ಯನ್ಗೆ 3 ಜನ ಅಣ್ಣಂದ್ರ? 3? ಇಲ್ಲ. ಮತ್ತೆ ಆ ಪೂರ್ವಿ? ಆಯ್ತಮ್ಮ, ಅವಳು ನನ್ನ ಹೆಂಡತಿ. ಪುಟ್ಟ 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 ಮಹಾಶಯರೇ, ಶುಭೋದಯ. ತಮ್ಮ ನಾಮಾಂಕಿತವೇನು? ಹಂಗಂದ್ರೆ? ತಮ್ಮ ಪರಿಚಯವಾಗಲಿಲ್ಲ. ಹೌದು. ಓಹ್, ನನ್ನ ಇಂಟ್ರಡಕ್ಷನ್ ಅಲ್ಲ, ನಾನು ನರಸಿಂಹ. ಎಂಥ ಕಾಕತಾಳೀಯ! ನನ್ನ ಹೆಸರು ಕೂಡ ನರಸಿಂಹ. ನಾನು ಸತ್ಯನ್ ದೊಡ್ಡಣ್ಣ. ನಾನು ಸಹ. ನಾನು ಸತ್ಯನ್ ದೊಡ್ಡಣ್ಣ ಆಗ್ಬೇಕು. ಓಹೋ, ಕೊಟ್ಟ ಮಾತಿಗೆ ತಪ್ಪಿ ನಡೆದ ವಚನಭ್ರಷ್ಟರು. ನಿಮ್ಮನ್ನು ಮೆಚ್ಚನ ಪರಮಾತ್ಮನು. ಚೆನ್ನಾಗಿ ಮಾತಾಡಿದ್ರಿ, ಅರ್ಥ ಆಗ್ಲಿಲ್ಲ ಅಷ್ಟೇ. ನಿಮ್ಮಂತ ವಚನ ಭ್ರಷ್ಟರ ಮಾತುಗಳನ್ನು ಕೇಳುತ್ತಿದ್ದರೆ ಆ ಪಾಪಗಳಿಗಾಗಿ ನರಕದಲ್ಲಿ ನನ್ನ ಕಿವಿಯಲ್ಲಿ ಕಾದ ಸೀಸವನ್ನು ಸುರಿಯುತ್ತಾರೆ. ನಾನು ನಿಮ್ಮನ್ನು ಸಹಿಸಲಾರೆ. ಸತ್ಯನಾರಾಯಣವರೇ, ವಚನ ಭ್ರಷ್ಟರು ಬಂದಿದ್ದಾರೆ. ಸತ್ಯನಾರಾಯಣವರೇ, ವಚನ ಭ್ರಷ್ಟರು ಬಂದಿದ್ದಾರೆ. ನಾನು ಒಂದು ಅನಾಥಾಶ್ರಮ. ಅಲ್ಲಲ್ಲ, ಇಲ್ಲೇನು? ಸತ್ಯನಾರಾಯಣವರಿಗೆ ಅಗ್ರಜ. ನೀನೇ ಅಗ್ರಜ, ಮತ್ತಿನ್ಯಾವ? ಸತ್ಯ, ಮದುವೆ ಆದ್ಮೇಲೆ ನೀನು ಗೋವಾ ಹೋಗ್ಬಿಡ್ತೀಯಲ್ಲ? ಹೌದು. ನೀನೇನು ಮಾಡ್ತೀಯ? ನಂಗೂ ಅಲ್ಲೇ ಯಾವ್ದಾರ ಒಂದು ಫಾರಿನ್ ಹುಡುಗಿ ನೋಡು, ಅಲ್ಲೇ ಬಂದು ಸೆಟ್ಲ್ ಆಗ್ಬಿಡ್ತೀನಿ. ಅಯ್ಯೋ, ನೀನು ಅಲ್ಲಿ ಬರ್ತೀಯಾ? ಬೇಡಪ್ಪ, ಇಲ್ಲೇ ಸಹಿಸ್ಕೊಳಕ್ಕಾಗಲ್ಲ. ನೀನು ಅಲ್ಲಿ ಬೇಡ ಪ್ಲೀಸ್. ಅಲ್ಲ ಕಣ, ಎಂತೆಂಥ ಕಾವ್ಯ ಹಾಕೊಂಡಿರೋರೇ ಫಾರಿನ್ನವ್ರ ಹಿಂದೆ ಹೋಗ್ತಾರಂತೆ. ನಾನು ಹೋದ್ರೆ ಏನಪ್ಪ ತಪ್ಪು? ಬರ್ತೀನಿ, ನೋಡಲ್ಲ. ಬೇಡಪ್ಪ, ಥ್ಯಾಂಕ್ಸ್. ನೀನು ಇಲ್ಲೇ ಇರು, ನಾನು ಅಲ್ಲಿ ಹೋಗ್ತೀನಿ. ಫೋನಲ್ಲಿ ಮಾತಾಡೋಣ. ಆಯ್ತು ಬಿಡಪ್ಪ. ಬಂದಿದ್ದಾರೆ, ವಚನ ಭ್ರಷ್ಟರು ಬಂದಿದ್ದಾರೆ. ಸೋದರರೇ, ಘಾತವಾಯ್ತು. ಯಾರೋ ರಾಜಕಾರಣಿ ಬಂದಿದ್ದಾರಾ? ಅಲ್ಲ, ನಮ್ಮ ಮನೆಯ ಮಹಾದ್ವಾರದಲ್ಲಿ ಒಂದು ಸಂಕಷ್ಟ ಎದುರಾಗಿ ನಿಂತಿದೆ. ಆ ಕಾಡಸಿದ್ದೇಶ್ವರನೇ ನಮ್ಮನ್ನು ಕಾಪಾಡಬೇಕು. ಗುರುವೆ, ನೀನು ಕಂಪ್ಲೀಟ್ ಮಾಡಕ್ಕೆ ಡೈಲಾಗ್ನ ಎಷ್ಟೊತ್ತು ಟೈಮ್ ತಗೊಳ್ತೀಯ ಹೇಳು? ಅಷ್ಟರಲ್ಲಿ ಒಂದು ಸಣ್ಣ ನಿದ್ದೆ ಮಾಡಿ ಎದ್ಬಿಡ್ತೀನಿ. ರಾಜು, ನೀನು ಯಾವಾಗಲೂ ಇವ್ರನ್ನ ರೇಗಿಸ್ತಾ ಇರ್ತೀಯ. ಹೇಳಿ ನರಸಿಂಹಣ್ಣ, ಸ್ವಲ್ಪ ಬೇಗ. ನಿಮ್ಮ ನರಸಿಂಹಣ್ಣ ಬಂದಿದ್ದಾರೆ. ತಿನ್ಬೇಡಿ, ನಾನು ಮೊದಲೇ ಸಿಟ್ಟಲ್ಲಿದ್ದೀನಿ. ಕಾಮಿಡಿ ಮಾಡ್ತಾನೆ. ಕಾಮಿಡಿಗೆ ನವರಸ ನಾಯಕ ಏನು ನೀನು? ಯಾರನು ನರಸಿಂಹ? ಸತ್ಯವೇ ನಮ್ಮ ತಂದೆ ತಾಯಿ, ಸತ್ಯವೇ ನಮ್ಮ ಬಂಧು. ಈ ಪದ್ಯನ ನಾನು ಕೇಳಿದ್ದೀನಿ ಮೇಷ್ಟ್ರೆ ಸ್ಕೂಲಲ್ಲಿ. ನೋಡಿ, ಸದ್ಯಕ್ಕೆ ಈ ಸತ್ಯನೇ ನಮ್ಮ ಬಂಧು ಬಳಗ. ನೇರವಾಗಿ ವಿಷಯಕ್ಕೆ ಬನ್ನಿ. ನಿಮ್ಮ ಬಳಗದವರು ಬಂದಿದ್ದಾರೆ. ಯಾರು? ಅದನ್ನೇ ನಾನು ಹೇಳಲಿಕ್ಕೆ ಹೊರಟಿದ್ದೇನೆ. ಸತ್ಯ ಅವರ ಅಣ್ಣ ನರಸಿಂಹಣ್ಣ ಬಂದಿದ್ದಾರೆ. ನೀನ್ ಯಾರಪ್ಪ? ನನ್ನ ನರಸಿಂಹ. ನೀನೇನು? ನಾನು ಒಂದು ಅನಾಥಾಶ್ರಮ. ಅಲ್ಲಲ್ಲ, ಇಲ್ಲೇನು? ಸತ್ಯನಾರಾಯಣವರಿಗೆ ಅಗ್ರಜ. ನೀನೇ ಅಗ್ರಜ, ಮತ್ತಿನ್ಯಾವ? ಬಂಧುಗಳೇ, ನೋಡಿ ಹೋಗಿ ಗೊತ್ತಾಗುತ್ತೆ. ಹೋಗಿ ಹೋಗಿ ಹೋಗಿ